ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. है कभी किसी से प्यार किया? कभी किसी को दिल दिया? चूतिया. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇಂದಿನ ಟ್ಯುಟೋರಿಯಲಲ್ಲಿ ನಾನು ನಿಮಗೆಲ್ಲ ರಿಂಗ್ ಟೋನ್ಸ್ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ರಿಂಗ್ ಟೋನ್ಸ್ ಅಂದ ತಕ್ಷಣ ನಿಮ್ಮೆಲ್ಲರ ಕಿವಿ ನೆಟ್ಗಾಗುತ್ತೆ ಅಂತ ನನಗೆ ಗೊತ್ತು. ಏನಿದು ರಿಂಗ್ ಟೋನ್ಸ್ ಬಗ್ಗೆ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ರೆ, ಇವತ್ತು ನಾನು ಯಾವುದೇ ರೀತಿ ನಿಮಗೆ ಯಾವ ರೀತಿ ರಿಂಗ್ ಟೋನ್ನ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇಲ್ಲ, ಅಥವಾ ಯಾವ ರೀತಿ ನಾವು ರಿಂಗ್ ಟೋನ್ಸ್ನ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇಲ್ಲ. ಆದರೆ ಇವತ್ತಿನ ಟ್ಯುಟೋರಿಯಲ್ ನಿಮಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ, ನಿಮ್ಮ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡುತ್ತೆ, ಮತ್ತು ನಿಮಗೆ ಭಾಳ ಇಷ್ಟ ಆಗುತ್ತೆ. ಇವತ್ತೇನು ಹೇಳ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನಾವು ನಮ್ಮ ಫೇವ್ರೆಟ್ ರಿಂಗ್ ಟೋನನ್ನು ಇಟ್ಕೊಳ್ಳೋದು ಹೇಗೆ ಅಂತ. ಬಹಳ ಜನರಿಗೆ ಇದೊಂದು ಕನ್ಫ್ಯೂಷನ್ ಇದೆ. ನಮ್ಮ ಫೇವ್ರೆಟ್ ರಿಂಗ್ ಟೋನ್ ಆಗಿ ಹೇಗೆ ಸೆಟ್ ಮಾಡೋದು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ, ನಾವು ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಸೌಂಡ್ ಆ್ಯಂಡ್ ವೈಬ್ರೇಷನ್ಸ್ ಹೋಗಿ ಅಲ್ಲಿ ನಾವೇನಾದ್ರು ರಿಂಗ್ ಟೋನ್ ಸೆಟ್ ಮಾಡೋಕ್ಕೆ ಹೋದರೆ ಬರೀ ಕಂಪನಿ ರಿಂಗ್ ಟೋನ್ಸ್ ಮಾತ್ರ ತೋರಿಸುತ್ತೆ ಅಲ್ವಾ. ಸೊ ನಾವು ಯಾವುದಾದ್ರೂ ಒಂದು ರಿಂಗ್ ಟೋನ್ ಡೌನ್ಲೋಡ್ ಮಾಡಿರ್ತೀವಿ, ಅಥವಾ ನಮ್ಮ ಫ್ರೆಂಡ್ಸ್ ಹತ್ರ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡಿರ್ತೀವಿ. ಅದನ್ನು ಯಾವ ರೀತಿ ಸೆಟ್ ಮಾಡೋದು ರಿಂಗ್ ಟೋನ್ ಆಗಿ ತುಂಬ ಈಸಿ ಮೆಥಡ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ಸುಮಾರು ಜನ ಗೊತ್ತಿರ್ಬೋದು, ಸುಮಾರು ಜನ ಗೊತ್ತಿಲ್ಲದೆ ಇರ್ಬೋದು. ಆದರೆ ಗೊತ್ತಿಲ್ಲದಿರೋ ಇರೋರಿಗೆ ಇವತ್ತು ಖಂಡಿತ ಗೊತ್ತಾಗತ್ತೆ. ಯಾಕಪ್ಪ ಅಂತಂದರೆ, ನಾನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇವತ್ತು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾದರೆ ಫ್ರೆಂಡ್ಸ್, ನೋಡೋಣ ಬನ್ನಿ. ನಮ್ಮ ಫ್ರೆಂಡ್ಸ್ ಏನಾದರೂ ನಮಗೆ ವಾಟ್ಸಪ್ಪಲ್ಲಿ ರಿಂಗ್ ಟೋನ್ಸ್ನ ಕಳಿಸಿದ್ರೆ ಅದನ್ನು ನಮ್ಮ ರಿಂಗ್ ಟೋನ್ ಆಗಿ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಅಥವಾ ನಮ್ಮ ಫೇವ್ರೇಟ್ ಯಾವುದೇ ರಿಂಗ್ ಟೋನ್ ಆಗಿರ್ಬೋದು ಅದನ್ನ ಯಾವ ರೀತಿ ಸೆಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಮಾಹಿತಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ, ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಈಗ ನಮ್ದಕ್ಕೆ ಏನ್ ಮಾಡೋದು? ಸೊ ಫ್ರೆಂಡ್ಸ್, ಈಗ ಫಸ್ಟ್ ನಾನು ಸೆಟ್ಟಿಂಗ್ಸ್ ಹೋಗ್ತಾ ಇದ್ದೀನಿ. ಸೆಟ್ಟಿಂಗ್ಸಲ್ಲಿ ಸೌಂಡ್ ಆ್ಯಂಡ್ ವೈಬ್ರೇಷನ್ ಒಳಗೆ ಹೋಗೋಣ. ಅಲ್ಲಿ ನೋಡೋಣ ನಮಗೆ ನಮ್ಮ ಫೇವ್ರೇಟ್ ರಿಂಗ್ ಟೋನ್ ಸಿಗುತ್ತಾ ಇಲ್ವಾ ಅಂತ. ಸೊ ಈಗ ಹೋಗ್ತಾ ಇದ್ದೀನಿ. Notification shade. Open settings button. Settings. Search settings. Connections. Sounds and vibration. Sound mode ringtone. ಸೊ ಸೌಂಡ್ ಆ್ಯಂಡ್ ವೈಬ್ರೇಷನ್ ಒಳಗೆ ಹೋಗ್ತೀನಿ. Sounds and vibration. Navigate up button. ಬೈ ದ ವೇ, ನಾನು ಯೂಸ್ ಮಾಡ್ತಾ ಇರೋಂಥ ಮೊಬೈಲ್ ನಿಮಗೆಲ್ಲ ಗೊತ್ತೇ ಇದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M31s ವಿತ್ ಆ್ಯಂಡ್ರಾಯ್ಡ್ 12. ಸೊ ಸ್ಯಾಮ್ಸಂಗ್ ಮೊಬೈಲಲ್ಲಿ ಸೇಮ್ ನಾನು ತೋರಿಸೋ ಪ್ರಕಾರನೇ ಇರುತ್ತೆ. ಬೇರೆ ಮೊಬೈಲಲ್ಲಿ ಸ್ವಲ್ಪ ಚೇಂಜಸ್ ಇರ್ಬೋದು. ಆದರೆ ಇವತ್ತು ನಾನು ನಿಮಗೆ ಹೇಳ್ಕೊಡೋಂಥ ಟ್ರಿಕ್ಕು ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲೂ ಕೆಲಸ ಮಾಡುತ್ತೆ. ಓಕೆ, ಸೊ ಇಲ್ಲಿ Sounds and vibration. Search settings. Sound mode. Sound. Vibrate. Not mute. Not select. Vibrate while ringing. On. Switch. Ringtone. Kannada -80s phone. Tantramsha -deep -deep. ಸೊ ನಾನು ನನ್ನ 2 ಸಿಮ್ ಕಾರ್ಡ್ಗಳಿಗೆ ಬೇರೆ ಬೇರೆ ಹೆಸರನ್ನು ಕೊಟ್ಟಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಸಿಮ್ 1 ಅಂತಂದರೆ ಅದು ಕನ್ನಡ, ಸಿಮ್ 2 ಅಂದರೆ ತಂತ್ರಾಂಶ. ಹಾಗಾಗಿ ಅದು ಇಲ್ಲಿ ರಿಂಗ್ ಟೋನ್ ಕನ್ನಡಗೆ ಒಂದು ಹೇಳ್ತಾ ಇದೆ, ತಂತ್ರಾಂಶಗೆ ಒಂದು ಹೇಳ್ತಾ ಇದೆ. ಸೊ Ringtone. Navigate up button. ಇದರೊಳಗೆ ಹೋಗಿದ್ದೀನಿ ನಾನು. ಸೊ ಈ ಸಿಮ್ ಕಾರ್ಡ್ನ ಯಾವ ರೀತಿ ರೀನೇಮ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ಟ್ಯೂಟೋರಿಯಲ್ ಮಾಡಿದ್ದೀನಿ. ಅದನ್ನು ನೀವೆಲ್ಲ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೇಳಿಲ್ಲ ಅಂದರೆ ಕೇಳಿ, ಗೊತ್ತಾಗುತ್ತೆ. ಸೊ ಇಲ್ಲಿಂದ ರೈಟ್ ಸ್ವೈಪ್ ಮಾಡ್ತೀನಿ. Ringtone. Kannada 80s phone. ಸೊ ಈಗ ಸಿಮ್ 1ಗೆ ಈ 80s ಫೋನ್ ಅಂತ ಒಂದು ರಿಂಗ್ ಟೋನ್ ಸೆಟ್ ಆಗಿದೆ. ಇಲ್ಲಿ ನನ್ನ ಫೇವ್ರೇಟ್ ರಿಂಗ್ ಟೋನ್ನ ನಾನು ಸೆಟ್ ಮಾಡಬೇಕು. ಯಾವ ರೀತಿ ಮಾಡೋದು? ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. Ringtone. Navigate up. Ringtone. Add button. ನೋಡಿ, ಫಸ್ಟ್ ಆ್ಯಡ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೂಲಕ ನಾವು ನಮ್ಮ ಫೇವ್ರೇಟ್ ರಿಂಗ್ ಟೋನನ್ನು ಸೆಟ್ ಮಾಡ್ಬೋದು. ಆದರೆ ಇದು ಹಲವಾರು ಜನರಿಗೆ ಗೊತ್ತಿರಲ್ಲ. ಇದ್ರ ಪಕ್ಕ ಹೀಗೆ ಸ್ವೈಪ್ ಮಾಡ್ತಾ ಹೋದರೆ Checked 80s phone. ಬೇರೆ ಬೇರೆ ಬರೀ ಕಂಪನಿ ರಿಂಗ್ ಟೋನ್ಸ್ ಮಾತ್ರ ತೋರಿಸುತ್ತೆ ನೋಡಿ. Asteroid. Checked. Checked. Basic. Checked. Basic. Checked. Back. Ringtone. Kannada basic tone. ಸೊ ಈ ರೀತಿ ಬರೀ ಕಂಪನಿ ರಿಂಗ್ ಟೋನ್ಸ್ ಮಾತ್ರ ತೋರಿಸುತ್ತಲ್ವಾ. ಬಟ್ ನಮಗೆ ನಾವು ಕಟ್ ಮಾಡಿರೋಂಥ ರಿಂಗ್ ಟೋನ್ ಅಥವಾ ನಾವು ಡೌನ್ಲೋಡ್ ಮಾಡಿರೋಂಥ ರಿಂಗ್ ಟೋನ್ ಸೆಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ Kannada basic tone. ನೋಡಿ, ಈಗ ಬೇಸಿಕ್ ಟೋನ್ ಅನ್ನೋ ಒಂದು ರಿಂಗ್ ಟೋನ್ ಸೆಟ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Ringtone. Navigate up. Ringtone. Add button. ಆ್ಯಡ್ ಅಂತ ಇದೆಯಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ. Sound picker. Search button.
ಸೊ ಈ ಆ್ಯಡ್ ಅನ್ನೋಂಥ ಆಪ್ಷನ್ನು ಎಲ್ಲ ಮೊಬೈಲಲ್ಲೂ ಸಿಗದೇ ಇರ್ಬೋದು. ಅದಕ್ಕೂ ಕೂಡ ನಾನು ಒಂದು ಪರಿಹಾರ ಹೇಳ್ಕೊಡ್ತೀನಿ ನಿಮಗೆ. ಯಾರ ಹತ್ರ ಆ್ಯಡ್ ಅಂತ ಸಿಗುತ್ತೋ ಅವರು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ನಿಮ್ಮ ಫೋನಲ್ಲಿರೋಂಥ ಎಲ್ಲ MP3 ಫೈಲ್ಗಳು ಮತ್ತು ಎಲ್ಲ ಆಡಿಯೋ ಫೈಲ್ಗಳು ತೋರಿಸೋದಕ್ಕೆ ಶುರು ಆಗುತ್ತೆ. ಸೊ ಎಲ್ಲ ಒಟ್ಟಿಗೆ ತೋರಿಸಿದಾಗ ನಮಗೆ ನಮ್ಮ ಫೇವ್ರೆಟ್ ರಿಂಗ್ ಟೋನ್ ಅಥವಾ ನಮ್ಮ ಫೇವ್ರೆಟ್ ಫೈಲನ್ನು ಹುಡ್ಕೋದಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಮುಟ್ಟಿ, ಅಂತಂದರೆ ನಿಮ್ಮ ಬ್ಯಾಕ್, ಹೋಮ್ ಮತ್ತು ಓವರ್ವ್ಯೂ ಬಟನ್ಸ್ ಏನಿರುತ್ತೆ ಸ್ವಲ್ಪ ಅದ್ರ ಮೇಲೆ ನೀವು ಮುಟ್ಟಿದ್ರೆ ಅಲ್ಲಿ ಕೆಲವೊಂದು ಟ್ಯಾಬ್ ಸಿಗುತ್ತೆ. Selected tracks tab. ಡಿಫಾಲ್ಟ್ ಆಗಿ ಟ್ರ್ಯಾಕ್ಸ್ ಟ್ಯಾಬ್ ಸೆಲೆಕ್ಟ್ ಆಗಿರುತ್ತೆ. ಇದರಲ್ಲಿ ಎಲ್ಲ ರಿಂಗ್ ಟೋನ್ಸ್ಗಳು ಒಟ್ಟಿಗೆ ತೋರಿಸ್ತವೆ, ಎಲ್ಲ MP3 ಫೈಲ್ಗಳು. Albums tab. ನೆಕ್ಸ್ಟ್ ಆಲ್ಬಮ್ಸ್ ಟ್ಯಾಬ್, ಇದೇನು ಬೇಡ ನಮಗೆ. Artists tab. ಈ ಆರ್ಟಿಸ್ಟ್ ಟ್ಯಾಬು ಕೂಡ ನಮಗೆ ಬೇಡ. Folders tab. ಫೋಲ್ಡರ್ಸ್ ಟ್ಯಾಬ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದು ಭಾಳ ಇಂಪಾರ್ಟೆಂಟ್ ಆಪ್ಷನು. ಇದ್ರ ಮೇಲೆ ಕ್ಲಿಕ್ ಮಾಡಿ. Folders selected. ಈಗ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಫೋನಲ್ಲಿರೋಂಥ ಎಲ್ಲ ಫೋಲ್ಡರ್ಸು ಕೂಡ ಇಲ್ಲಿ ತೋರಿಸುತ್ತೆ. ಸೊ ನೀವು ನಿಮಗೆ ಬೇಕಾಗಿರೋಂಥ ರಿಂಗ್ ಟೋನು ಯಾವ ಒಂದು ಫೋಲ್ಡರ್ ಒಳಗಡೆ ಇದೆಯೋ ಆ ಫೋಲ್ಡರ್ ಒಳಗಡೆ ಹೋಗೋ ಮೂಲಕ ಆ ರಿಂಗ್ ಟೋನ್ನ ನೀವು ಆ್ಯಡ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ call/internal stop call download /edited /Gatak Singh with carrier. ಸೊ ಈ ರೀತಿ ನಿಮಗೆ ಎಲ್ಲ ಫೋಲ್ಡರ್ಗಳು ಸಿಗುತ್ತೆ. ನಿಮಗೆ ಬೇಕಾಗಿರೋಂಥ ಫೋಲ್ಡರ್ ಒಳಗಡೆ ಹೋಗಿ ನಿಮ್ಮ ಫೇವ್ರೇಟ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಹಾಡು ರಿಂಗ್ ಟೋನ್ಗೆ ಸೆಟ್ ಆಗುತ್ತೆ. ಸೊ ಈಗ ಕೆಲವೊಂದು ಫೋನ್ಗಳಲ್ಲಿ ಈ ಆ್ಯಡ್ ಅನ್ನೋಂಥ ಒಂದು ಆಪ್ಷನ್ ಇರೋದಿಲ್ಲ. ಅವಾಗ ಏನು ಮಾಡೋದು, ಅದಕ್ಕೆ ಏನು ಮಾಡೋದು ಅನ್ನೋದು ಕೂಡ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ತುಂಬಾ ಸಿಂಪಲ್. ಈಗ ಇಲ್ಲಿಂದ ಬ್ಯಾಕ್ ಬರ್ತೀನಿ. Back ringtone back sounds and vibration ringtone Kannada basic tone back settings sounds and vibration. ಓಕೆ, ಫುಲ್ ಬ್ಯಾಕ್ ಬಂದಿದೆ. ಒಂದು ವೇಳೆ ನಿಮಗೆ ಆ್ಯಡ್ ಅನ್ನೋಂಥ ಒಂದು ಆಪ್ಷನ್ ಸಿಗ್ತಾ ಇಲ್ಲ ರಿಂಗ್ ಟೋನ್ ಸೆಟ್ ಮಾಡೋವಾಗ ಅಂತಂದರೆ ಆಗ ನೀವು ನಿಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ರಿಂಗ್ ಟೋನ್ಸ್ ಅನ್ನೋಂಥ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿಕೊಂಡು ಅದರೊಳಗಡೆ ನಿಮಗೆ ಬೇಕಾಗಿರೋಂಥ ಒಂದು ಹಾಡನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಇಂಟರ್ನಲ್ ಸ್ಟೋರೇಜ್ ಹೋಗ್ತೀನಿ. ಸೊ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಪ್ರೋಸೆಸನ್ನು ಫೈಲ್ಸ್ ಬೈ ಗೂಗಲ್ ಈ ಒಂದು ಆ್ಯಪ್ನ ಮೂಲಕ ತೋರಿಸ್ತೀನಿ. ಯಾಕಪ್ಪ ಅಂತಂದರೆ ಇದು ಎಲ್ಲರೂ ಬಳಸ್ಬೋದಾದಂಥ ಆ್ಯಪು. ಯಾಕಂತಂದರೆ ಈ ಮೈ ಫೈಲ್ಸು ಇದೆಲ್ಲ ಕೆಲವ್ರ ಹತ್ರ ಸ್ಯಾಮ್ಸಂಗ್ ಮೊಬೈಲ್ ಇರುತ್ತೆ, ಕೆಲವ್ರ ಹತ್ರ ಇರೋದಿಲ್ಲ. ಹಾಗಾಗಿ ಫೋನಿಂದ ಫೋನಿಗೆ ಡಿಫರ್ ಆಗೋದ್ರಿಂದ ಫೈಲ್ಸ್ ಬೈ ಗೂಗಲ್ ಪ್ರತಿಯೊಬ್ಬರು ಕೂಡ ಹಾಕೊಂಡು ಯೂಸ್ ಮಾಡ್ಬೋದು. ಹಾಗಾಗಿ ಅದನ್ನೇ ತೋರಿಸ್ತೀನಿ ನಾನು. ಫಸ್ಟು ಫೈಲ್ಸ್ ಬೈ ಗೂಗಲ್ ಆ್ಯಪ್ ಓಪನ್ ಮಾಡ್ತೀನಿ, ನೋಡ್ತೀನಿ ನನ್ನ ಇಂಟರ್ನಲ್ ಸ್ಟೋರೇಜಲ್ಲಿ ರಿಂಗ್ ಟೋನ್ಸ್ ಅನ್ನೋಂಥ ಫೋಲ್ಡರ್ ಇದೆಯಾ ಇಲ್ವಾ ಅಂತ. Page 3 of 7 files show navigation menu button. ಓಕೆ, ಫೈಲ್ಸ್ ಒಳಗಡೆ ಬಂದಿದ್ದೀನಿ. ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಹೋಗೋಣ. Internal storage 49 GB free. ಓಕೆ, ಇಂಟರ್ನಲ್ ಸ್ಟೋರೇಜ್. Internal storage best saw pictures podcast recordings sound recorder April 3rd. ಓಕೆ ಫ್ರೆಂಡ್ಸ್, ರಿಂಗ್ ಟೋನ್ಸ್ ಅನ್ನೋಂಥ ಫೋಲ್ಡರ್ ಇಲ್ಲ ನನ್ನ ಫೋನಲ್ಲಿ ಸದ್ಯಕ್ಕೆ. ಆ್ಯಕ್ಚುಲಿ ಎಲ್ಲ ಫೋನಲ್ಲೂ ಕೂಡ ಡಿಫಾಲ್ಟಾಗಿ ರಿಂಗ್ ಟೋನ್ಸ್ ಅನ್ನೋಂಥ ಒಂದು ಫೋಲ್ಡರ್ ಬಂದಿರುತ್ತೆ. ಒಂದು ವೇಳೆ ನೀವೇನಾದರೂ ಬೈ ಮಿಸ್ಟೇಕ್ ಅದನ್ನ ಡಿಲೀಟ್ ಮಾಡಿದರೆ ನೀವು ಮತ್ತೆ ಕ್ರಿಯೇಟ್ ಮಾಡ್ಕೊಬೋದು. ಸೊ ಫೋಲ್ಡರ್ ಕ್ರಿಯೇಟ್ ಮಾಡೋದು ಕೂಡ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ಮೋರ್ ಆಪ್ಷನ್ಗೆ ಹೋಗ್ತೀನಿ. ಇಲ್ಲಿ ಫೈಲ್ಸ್ ಬೈ ಗೂಗಲಲ್ಲಿ ಇಂಟರ್ನಲ್ ಸ್ಟೋರೇಜ್ ಒಳಗಿದ್ದೀನಿ. ಮೋರ್ ಆಪ್ಷನ್ಗೆ ಹೋಗ್ತೀನಿ. ಈಗ ಕಂಪ್ಲೀಟಾಗಿ ನಿಮಗೆ ಫೈಲ್ಸ್ ಬೈ ಗೂಗಲ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಇದ್ರ ಬಗ್ಗೆನೂ ಕೂಡ ಒಂದು ಟ್ಯೂಟೋರಿಯಲ್ ಇದೆ. ಸೊ ಯಾವ ವಿಷಯ ಕೇಳಿದ್ರು ಕೂಡ ಈಗಾಗಲೇ ಟ್ಯೂಟೋರಿಯಲ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಎಷ್ಟು ಜನ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಸೊ ನೀವು ಫ್ರೀ ಆದಾಗ ನಮ್ಮ ಕನ್ನಡ ತಂತ್ರಾಂಶ ಚಾನಲ್ನ ಎಕ್ಸ್ಪ್ಲೋರ್ ಮಾಡ್ತಾಯಿರಿ. ನಿಮಗೆ ಹಲವಾರು ಯಾವುದ್ಯಾವ ನೀವು ಟ್ಯೂಟೋರಿಯಲ್ಸ್ ಕೇಳಿರಲ್ವೋ ಅಂಥದ್ದೆಲ್ಲ ಸಿಗುತ್ತೆ, ಅದನ್ನೆಲ್ಲ ಕೇಳಿ. ಸೊ ನಾವಂತೂ ಮಾಡ್ತಾ ಇರ್ತೀವಿ, ಎಷ್ಟು ಜನ ಕೇಳ್ತಿರೋ ಇಲ್ವೋ ಗೊತ್ತಿಲ್ಲ. ಎನಿವೆ, ಈಗ ಇಲ್ಲಿ ಮೋರ್ ಆಪ್ಷನ್ಗೆ ಹೋಗ್ತೀನಿ. More options. Pop-up window. Select all. ಓಕೆ, ಮೋರ್ ಆಪ್ಷನ್ಸಲ್ಲಿ ನಾವು ಆ್ಯಡ್ ನ್ಯೂ ಫೋಲ್ಡರ್ ಅನ್ನೋಂಥ ಒಂದು ಆಪ್ಷನ್ ಕ್ಲಿಕ್ ಮಾಡಬೇಕು. Sort. Add new folder. New folder. Enter new folder name. Edit box for new folder. Showing English open parent India closed parent. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಈ ಫೋಲ್ಡರ್ ಹೆಸರನ್ನು ಕೊಡಬೇಕಾಗತ್ತೆ. ಈ ಫೋಲ್ಡರ್ಗೆ ರಿಂಗ್ ಟೋನ್ಸ್ ಅಂತ ಹೆಸರು ಕೊಡಬೇಕಾಗತ್ತೆ. ಸ್ಪೆಲ್ಲಿಂಗ್ ಕರೆಕ್ಟಾಗಿರಬೇಕು ನಿಮ್ಮದು, ಇಲ್ಲಾಂತಂದರೆ ಅದು ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಸ್ಪೆಲ್ಲಿಂಗ್ ಏನಪ್ಪ ಅಂತಂದರೆ RINGTONES, ಯಾವುದೇ ಸ್ಪೇಸ್ ಇಲ್ಲ, ರಿಂಗ್ ಟೋನ್ಸ್. ಸೊ ಈಗ ನಾನು ನೇಮನ್ನು ಬರೀತೀನಿ ಇಲ್ಲಿ. R window INGTONES. Editing ringtones. Edit box. Enter new folder name for new folder. ಓಕೆ, ರಿಂಗ್ ಟೋನ್ಸ್ ಅಂತ ಬರ್ದಿದ್ದೀನಿ. ಕ್ರಿಯೇಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡೋಣ. Create folder button. Keyboard hidden. Internal storage. More options button. ಓಕೆ ಫ್ರೆಂಡ್ಸ್, ಈಗ ರಿಂಗ್ ಟೋನ್ಸ್ ಅನ್ನೋಂಥ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ ನೋಡಿ. Recordings. Ringtones just now. ಓಕೆ ನೋಡಿ, ರಿಂಗ್ ಟೋನ್ಸ್ ಜಸ್ಟ್ ನೌ, ಈಗ ತಾನೇ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಈಗ ನಿಮಗೆ ಯಾವ್ಯಾವ ರಿಂಗ್ ಟೋನ್ಸು ನೀವು ಸೆಟ್ ಮಾಡಬೇಕು ಅಂತ ಇದ್ದೀರೋ ಅದನ್ನೆಲ್ಲ ತಂದು ಈ ಒಂದು ಫೋಲ್ಡರ್ ಒಳಗಡೆ ಪೇಸ್ಟ್ ಮಾಡಿ. ಓಕೆ, ಸೊ Music 14 minutes ago. ಸೊ ಈ ಮ್ಯೂಸಿಕ್ ಅನ್ನೋಂಥ ಒಂದು ಫೋಲ್ಡರ್ ಒಳಗಡೆ ಒಂದು ರಿಂಗ್ ಟೋನ್ ಇದೆ, ಅದನ್ನ ತಂದು ಅದರೊಳಗೆ ಪೇಸ್ಟ್ ಮಾಡ್ತೀನಿ ನಾನು. Navigate up button. Evergreen _BGM _from _Kannada _movie _Jagaya _Shavana _Sumit _core _Atwell.mp3 1.00 MB from 14 minutes ago. ಇದೇ ಫ್ರೆಂಡ್ಸ್ ನನಗೆ ಬೇಕಾಗಿರೋಂಥ ರಿಂಗ್ ಟೋನು. ಇದ್ರ ಪಕ್ಕ Show file actions button.
ಶೋ ಫೈಲ್ ಆ್ಯಕ್ಷನ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಕಾಪಿ ಮಾಡ್ಕೊತೀನಿ. Pop-up window. Select. Share. Open with. Move to. Copy to. One selected. Okay, copy to. Copy to. Internal storage. ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಸೆಲೆಕ್ಟ್ ಮಾಡೋಣ. Internal storage. Navigate up. Button. ಇಲ್ಲಿ ರಿಂಗ್ಟೋನ್ಸ್. Pick podcast. Recording. Ringtones. 1 minute ago. ಓಕೆ, ರಿಂಗ್ಟೋನ್ಸ್ ಒಳಗೆ ಹೋಗಿ Add new folder. ರೈಟ್ ಸೈಡ್ ಬಾಟಮಲ್ಲಿ ನಿಮಗೆ ಪೇಸ್ಟ್ ಅಂತ ಆಪ್ಷನ್ ಸಿಗುತ್ತೆ. Copy here. Button. ಸಾರಿ, ಕಾಪಿ ಇಯರ್ ಅಂತ ಸಿಗುತ್ತೆ. ಕಾಪಿ ಇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಅದು ಕಾಪಿ ಆಗಿದೆ. ಅಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈಗ ಮತ್ತೆ ನಾನು ಸೆಟ್ಟಿಂಗ್ಸ್ ಹೋಗಿ ನಿಮಗೆ ಸೌಂಡ್ ಆ್ಯಂಡ್ ವೈಬ್ರೇಷನ್ ಒಳಗೆ ಹೋಗಿ ತೋರಿಸ್ತೀನಿ ನೋಡಿ. Recents. Settings. Recent apps. Search connections. Y- sounds and vibrate. Sounds and vibration. Volume. Ringtone. Kannada : basic tone. Okay. Ringtone. Ring. Kannada. Kannada. Basic tone. ಓಕೆ, ಈ ಸಿಮ್ ಒನ್ಗೆ ಬೇಸಿಕ್ ಟೋನ್ ಸೆಟ್ ಆಗಿದೆ. ನೋಡೋಣ ನಮ್ಮ ಫೇವ್ರೇಟ್ ಟೋನ್ ಇಲ್ಲಿ ತೋರಿಸ್ತಾ ಇದೆಯಾ ಇಲ್ವಾ ಅಂತ. Ringtone. Ringtone. Add. Button. ಓಕೆ, ಆ್ಯಡ್ ಇದೆ. ನೆಕ್ಸ್ಟ್ Silent. ಸೈಲೆಂಟ್ ಇದೆ. ಸೈಲೆಂಟ್ ಬೇಡ. Evergreen BGM from Kannada movie Jagaya Bar Shavana Bar Sumit Kaur Atwal Bar Prem Bar V Hare Krishna Bar. ಹಾಂ, ನೋಡಿ ಫ್ರೆಂಡ್ಸ್, ಇದೇ ರಿಂಗ್ ಟೋನನ್ನು ನಾವು ಅಲ್ಲಿ ಸೆಲೆಕ್ಟ್ ಮಾಡಿದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕೀಗ ನನ್ನ ಸಿಮ್ ಒನ್ಗೆ ಈ ರಿಂಗ್ ಟೋನ್ ಸೆಟ್ ಆಗುತ್ತೆ. ನೋಡಿ, ಪ್ಲೇ ಆಗುತ್ತೆ. Checked. Back. Ringtone. Kannada. Evergreen BGM from Kannada movie Jagaya Bar Ringtone. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ನಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ರಿಂಗ್ ಟೋನ್ಸ್ ಅನ್ನೋಂಥ ಒಂದು ಫೋಲ್ಡರ್ಗೆ ನಮ್ಮ ಫೇವ್ರೇಟ್ ರಿಂಗ್ ಟೋನನ್ನು ಕಾಪಿ ಮಾಡ್ಕೊಳ್ಳೋ ಮೂಲಕ ಈ ರಿಂಗ್ ಟೋನ್ಸ್ ಜೊತೆಗೆ, ಕಂಪನಿ ರಿಂಗ್ ಟೋನ್ಸ್ ಜೊತೆಗೆ ಅದನ್ನು ಕೂಡ ತೋರಿಸೋ ಥರ ಮಾಡ್ಕೊಂಡ್ವಿ. ಸೊ ರಿಂಗ್ ಟೋನ್ಸ್ ಅನ್ನೋಂಥ ಒಂದು ಫೋಲ್ಡರ್ ನಾನು ಮೊದಲೇ ಹೇಳಿದಾಗೆ ನಿಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಅದು ಇರುತ್ತೆ. ಒಂದು ವೇಳೆ ಇಲ್ಲ ಅಂತಂದರೆ ನೀವೇ ಕ್ರಿಯೇಟ್ ಮಾಡ್ಕೊಬೋದು. ಸೊ ಯಾವ ರೀತಿ ಕ್ರಿಯೇಟ್ ಮಾಡೋದು ರಿಂಗ್ ಟೋನ್ಸ್ ಫೋಲ್ಡರ್ ಅನ್ನೋದು ಕೂಡ ನಾನು ನಿಮಗೆ ತೋರಿಸಿದ್ದೀನಿ, ಮತ್ತು ಕಾಪಿ ಮಾಡಿ ಪೇಸ್ಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಈಗ ಒಂದು ವೇಳೆ ನಮ್ಮ ಸ್ನೇಹಿತರು ವಾಟ್ಸಪ್ಪಲ್ಲಿ ಒಂದು ರಿಂಗ್ ಟೋನ್ ಕಳಿಸಿರ್ತಾರೆ ಅಂತ ಅಂದ್ಕೊಳ್ಳಿ. ಅದನ್ನು ಯಾವ ರೀತಿ ನಾವು ರಿಂಗ್ ಟೋನ್ ಆಗಿ ಸೆಟ್ ಮಾಡೋದು ಅದನ್ನು ಕೂಡ ನೋಡೋಣ. ಈಗ ನಾನು ವಾಟ್ಸಪ್ ಹೋಗ್ತಾ ಇದ್ದೀನಿ. ವಾಟ್ಸಪ್ಪಲ್ಲಿ ಒಂದು ರಿಂಗ್ ಟೋನ್ ಇದೆ. Recents. 1 UI home. Files by Google File. Hi dash WhatsApp. WhatsApp. Message. Edit box. Heart touching music. 9 100 0% play button. ಇದೆ ಅದು ಮ್ಯೂಸಿಕ್ಕು. Play. ಓಕೆ ಫ್ರೆಂಡ್ಸ್, ಈ ರಿಂಗ್ ಟೋನ್ನ ನಾನು ಡೌನ್ಲೋಡ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ. ಆದರೆ ಇದು ವಾಟ್ಸಪ್ ಆಡಿಯೋ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತೆ. ಅಲ್ಲಿಂದ ನಾನು ಈ ರಿಂಗ್ ಟೋನ್ನ ಹುಡುಕೋದು ಭಾಳ ಕಷ್ಟ. ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಇದಕ್ಕಾಗಿ ನೀವು ಟೋಟಲ್ ಕಮಾಂಡರ್ ಅನ್ನೋಂಥ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಟೋಟಲ್ ಕಮಾಂಡರ್ ಮೂಲಕ ಯಾವ ರೀತಿ ನಾವು ವಾಟ್ಸಪ್ಪಲ್ಲಿ ಬಂದಿರೋಂಥ ವೀಡಿಯೋ ಅಥವಾ ಆಡಿಯೋನ ಸಪ್ರೇಟ್ ಫೋಲ್ಡ್ರಿಗೆ ನಾವು ಮೂವ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಹಿಂದೆ ಒಂದು ಟ್ಯೂಟೋರಿಯಲ್ ರೆಕಾರ್ಡ್ ಮಾಡಿದ್ದೀನಿ. ಅದನ್ನ ಕೇಳಿ ನೀವೆಲ್ಲ. ಯುಟಿಲಿಟಿ ಆ್ಯಪ್ಸ್ ಅನ್ನೋಂಥ ಒಂದು ಪ್ಲೇಲಿಸ್ಟಲ್ಲಿ ಈ ಟ್ಯೂಟೋರಿಯಲ್ ನಿಮಗೆ ಸಿಗುತ್ತೆ. ಸೊ ಇದನ್ನು ಕೂಡ ತುಂಬ ಕಡಿಮೆ ಜನ ಕೇಳಿರೋ ಅನಿಸುತ್ತೆ. ವ್ಯೂಸ್ ತುಂಬ ಕಡಿಮೆ ಇದೆ ಅದಕ್ಕೆ. ಹಾಗಾಗಿ ಕೇಳಿ, ತುಂಬಾ ಹೆಲ್ಪ್ಫುಲ್. ಯಾಕೆ ಅಂತಂದರೆ ಬರೀ ರಿಂಗ್ ಟೋನ್ಸೇ ಅಲ್ಲ, ಪ್ರತಿದಿನ ನಮಗೆ ವಾಟ್ಸಪ್ಪಲ್ಲಿ ಒಳ್ಳೊಳ್ಳೆ ಆಡಿಯೋಗಳು, ವೀಡಿಯೋಗಳು, ಫೈಲ್ಗಳೆಲ್ಲ ಬರ್ತಾ ಇರುತ್ತೆ. ಅದನ್ನ ಸಪ್ರೇಟಾಗಿ ಮೂವ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂತಂದರೆ ಅದನ್ನ ವಾಟ್ಸಪ್ ಚಾಟಲ್ಲೇ ಬಿಟ್ಟಿದ್ರೆ ನಾವು ವಾಟ್ಸಪ್ ಮೆಸೇಜಸ್ನ ಯಾವಾಗಾದರೂ ಕ್ಲಿಯರ್ ಮಾಡ್ಬೋದು. ಅಥವಾ ಇಂಟರ್ನಲ್ ಸ್ಟೋರೇಜಲ್ಲಿ ವಾಟ್ಸಪ್ ಫೋಲ್ಡ್ ಒಳಗಡೆ ಇರುತ್ತೆ ಅಂತಂದರೆ ಅಲ್ಲಿಂದ ಕೂಡ ನಾವು ಡಿಲೀಟ್ ಮಾಡೋ ಸಾಧ್ಯತೆ ಇರುತ್ತೆ. ಯಾಕಪ್ಪ ಅಂತಂದರೆ ಈಗ ವಾಟ್ಸಪ್ಪಲ್ಲಿ ಡಿಲೀಟ್ ಫ್ರಮ್ ಮೀಡಿಯಾ ಚೆಕ್ ಬಾಕ್ಸ್ ಚೆಕ್ ಅಂತ ಒಂದು ಆಪ್ಷನ್ ಕೊಟ್ಟಿರೋದ್ರಿಂದ ಅದನ್ನ ನೀವೇನಾದರೂ ಚೆಕ್ ಮಾಡಿ ಡಿಲೀಟ್ ಮಾಡಿದ್ರೆ ಇಂಟರ್ನಲ್ ಸ್ಟೋರೇಜಿಂದನೂ ಡಿಲೀಟ್ ಆಗೋಗುತ್ತೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಫೈಲ್ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇರೆ ಒಂದು ಫೋಲ್ಡರ್ಗೆ ಮೂವ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಈಗ ನಾನು ಟೋಟಲ್ ಕಮಾಂಡರ್ ಈಗಾಗಲೇ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ಈ ಟೋಟಲ್ ಕಮಾಂಡರ್ ಆ್ಯಪ್ ನಾನು ಬೇಕಾದರೆ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಥವಾ ಪ್ಲೇಸ್ಟೋರಲ್ಲಿ ನೀವು ಟೋಟಲ್ ಕಮಾಂಡರ್ ಅಂತಂದರೆ ತುಂಬ ಈಸಿಯಾಗಿ ಸಿಗುತ್ತೆ ಆ್ಯಪು. ಆಮೇಲೆ ಇಂಟರ್ನಲ್ ಸ್ಟೋರೇಜಲ್ಲಿ ರಿಂಗ್ ಟೋನ್ಸ್ ಅಂತ ಒಂದು ಫೋಲ್ಡ್ರು ಕ್ರಿಯೇಟ್ ಮಾಡಿ ಇಟ್ಕೊಬೇಕಾಗುತ್ತೆ ನಾವು. ಸೊ ಈ ಕೆಲಸ ನಾನು ಆಗಲೇ ನಿಮ್ಮ ಮುಂದೆನೇ ಮಾಡಿದೆ. ಈಗಾಗಲೇ ಒಂದು ಸಾಂಗ್ ಕೂಡ ಆ ಫೋಲ್ಡ್ರ್ ಮೂವ್ ಮಾಡಿದ್ದೀನಿ. ಆಲ್ರೆಡಿ ಇರೋದ್ರಿಂದ ರಿಂಗ್ ಟೋನ್ಸ್ ಅನ್ನೋಂಥ ಫೋಲ್ಡ್ರು ಮತ್ತೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀವು ಒಂದು ವೇಳೆ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ಈಗ ಈ ಸಾಂಗನ್ನು ಸೆಲೆಕ್ಟ್ ಮಾಡ್ತೀನಿ. Forward to pop-up window. Thumbs up. Back. WhatsApp. Forward to button. ಇಲ್ಲಿ ಶೇರ್ ತಗೊಳ್ಳೋಣ. Share. ಶೇರಲ್ಲಿ ಟೋಟಲ್ ಕಮಾಂಡರ್. Message. Edit box. Share. Cape cannot Aquamail. Total commander. ಓಕೆ, ಟೋಟಲ್ ಕಮಾಂಡರ್ ಸಿಕ್ಕಿದೆ. Save file as : new folder 3 period button. ಸೊ ಇಲ್ಲಿ ಫಸ್ಟ್ ನಾವು ಫೈಲ್ಗೆ ಹೆಸರನ್ನು ಕೊಡಬೇಕಾಗುತ್ತೆ. ರೈಟ್ ಸ್ವೈಪ್ ಮಾಡಿದ್ರೆ ನಿಮ್ಗೆ ಒಂದು ಎಡಿಟ್ ಬಾಕ್ಸ್ ಸಿಗುತ್ತೆ. Odd-20220523-WA1138. Edit box. Name. ಸೊ ಬೈ ಡಿಫಾಲ್ಟು ಇಲ್ಲಿ ಬೇರೆ ಒಂದು ನೇಮ್ ಇರುತ್ತೆ. ಇದನ್ನ ನಾವು ಚೇಂಜ್ ಮಾಡೋಣ. Showing editing. Characters. Work. Lines.
Delete. Window board. Capital A deleted. ಸೊ ಕರ್ಸರ್ನ ಎಂಡಕ್ಕೆ ತಂದು ನಾನು ಡಿಲೀಟ್ ಕೀನ ಒತ್ತಿಡ್ಕೊಂಡೆ, ಪೂರ್ತಿಯಾಗಿ ಅದು ಡಿಲೀಟ್ ಆಗಿದೆ. ಈಗ ಇಲ್ಲಿ ನಾನು ರಿಂಗ್ 1 ಅಂತ ಬರೀತೀನಿ, ಜಸ್ಟ್ ಒಂದು ಸಿಂಪಲ್ ಆಗಿ ಹೆಸರು. ಅದು ಯಾಕಪ್ಪ ಅಂತಂದರೆ ನಾವು ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗಬೇಕಲ್ಲ ನಮ್ಮ ರಿಂಗ್ ಟೋನು, ಹಾಗಾಗಿ. ಇಲ್ಲಾಂತಂದರೆ ಅದು AUD ಅಂತ ಡಿಫಾಲ್ಟ್ ಆಗಿ ವಾಟ್ಸಪ್ದು ಏನೋ ಒಂದು ಹೆಸರು ಕೊಟ್ಟಿರುತ್ತಲ್ಲ ಅದನ್ನೇ ತೊಗೊಂಡಿರುತ್ತೆ, ಹಾಗಾಗಿ. RING space 1 period MP3. ಓಕೆ ಫ್ರೆಂಡ್ಸ್, ನಾನು ring1.mp3 ಅಂತ ಹೆಸರು ಕೊಟ್ಟಿದ್ದೀನಿ. ನೀವು ಆ ಎಕ್ಸ್ಟೆನ್ಷನ್ನ ಬಿಟ್ಟು ಬೇರೆ ಏನು ಇರುತ್ತಲ್ಲ ಹೆಸರು ಅದನ್ನು ಡಿಲೀಟ್ ಮಾಡಬೇಕು. ನಾನು ಬೈ ಮಿಸ್ಟೇಕ್ ಈಗ ಎಕ್ಸ್ಟೆನ್ಷನ್ನು ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಎಕ್ಸ್ಟೆನ್ಷನ್ನು ಸೇರಿಸಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ ಲಾಸ್ಟಲ್ಲಿ ಏನು ಎಕ್ಸ್ಟೆನ್ಷನ್ ಇದೆ ಅಂತ, ಅಥವಾ ಒಂದು ವೇಳೆ ನೀವು ಫುಲ್ಲು ಆ ಫೈಲ್ ಹೆಸರು ಕೇಳಿಸ್ಕೊಂಡು ಲಾಸ್ಟಲ್ಲಿ ಏನು ಎಕ್ಸ್ಟೆನ್ಷನ್ ಇದೆ ಅಂತ ನೋಡಿಕೊಂಡು ನೀವು ಫೈಲ್ ಹೆಸರು ಬರೆಯುವಾಗ ಎಕ್ಸ್ಟೆನ್ಷನ್ನು ಕೂಡ ಸೇರಿಸಿ ಬರೀರಿ. ಓಕೆ, ಸೊ ಈಗ ring1.mp3 edit box name. ಓಕೆ, ಇದನ್ನು ನಾವು ಈಗ ರಿಂಗ್ಟೋನ್ಸ್ ಅನ್ನೋಂಥ ಒಂದು ಫೋಲ್ಡರ್ ಒಳಗಡೆ ಕಳಿಸ್ಬೇಕು. ಹಾಗಾಗಿ ಓಕೆ ಇದೆ, ಓಕೆ ಕೊಡಬೇಡಿ, ಡೈರೆಕ್ಟ್ ಯಾವುದೋ ಬೇರೆ ಫೋಲ್ಡರ್ ಒಳಗೆ ಸೇವ್ ಆಗುತ್ತಿದ್ದು. /storage/emulated/0/kt/star. ಓಕೆ, KT ಅನ್ನೋಂಥ ಒಂದು ಫೋಲ್ಡರ್ ಒಳಗೆ ಸೇವ್ ಆಗುತ್ತೆ. ಇದನ್ನ ನಾವು ಚೇಂಜ್ ಮಾಡಬೇಕು. ಹಾಗಾಗಿ image go to home folder button. ಗೋ ಟು ಹೋಮ್ ಫೋಲ್ಡರ್ ಬಟನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Save file as : file system root 46.0g/downloaded files image. Internal storage 46.0g/110.1g/storage/emulated/0. ಇಂಟರ್ನಲ್ ಸ್ಟೋರೇಜ್ ಒಳಗಡೆ ರಿಂಗ್ಟೋನ್ಸ್ record ringtones less than or greater than 0.5 /evergreen_bgm_ ring save file as : evergreen_b ring1.mp3 edit box name. ಓಕೆ, ಈಗ ಇಲ್ಲಿ ಓಕೆ ಕೊಡ್ತೀನಿ. Okay. File saved : /storage/emulated/0/ringtone/ring1.mp3 total commander. ಓಕೆ ಫ್ರೆಂಡ್ಸ್, ಈಗ ನಮ್ಮ ಒಂದು ರಿಂಗ್ಟೋನು ಆ ರಿಂಗ್ಟೋನ್ ಫೋಲ್ಡರ್ ಒಳಗಡೆ ಸೇವ್ ಆಗಿದೆ. ಟೋಟಲ್ ಕಮಾಂಡರ್ ಸಹಾಯದಿಂದ ನಾವು ಸಪ್ರೇಟ್ ಫೋಲ್ಡರ್ಗೆ ಮೂವ್ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಸೆಟ್ಟಿಂಗ್ಸ್ ಹೋಗ್ತೀನಿ. Notification shade. Phones open settings. English open pair. Sounds and vibration. Sound and vibration. Sounds and vibration. Navigate up button. ಇಲ್ಲಿ Ringtone Kannada : evergreen beat. Ringtone Kannada evergreen BGM from Kannada movie Tantramsha beep. ಓಕೆ ಫ್ರೆಂಡ್ಸ್, ಅವಾಗಲೇ ಸಿಮ್ 1ಗೆ ಒಂದು ರಿಂಗ್ಟೋನನ್ನು ಸೆಟ್ ಮಾಡಿದ್ವಿ. ಈಗ ಸಿಮ್ 2ಗೆ ಸೆಟ್ ಮಾಡೋಣ ಈ ರಿಂಗ್ಟೋನನ್ನು. Ringtone navigate up. Ringtone add checked beep. ಸೊ ಇದು ಮಧ್ಯದಲ್ಲಿದೆ ಫೋಕಸ್ಸು. ನಾನು ಸ್ಕ್ರೋಲ್ ಅಪ್ ಮಾಡೋ ಮೂಲಕ ನಾನು ಫೋಕಸನ್ನು ಸ್ವಲ್ಪ ಮೇಲ್ ತರ್ತೀನಿ, ಸ್ಕ್ರೋಲ್ ಮಾಡ್ತೀನಿ. Add button. ಓಕೆ, ಆ್ಯಡ್ ಸೈಲೆಂಟ್ ಬೇಡ. Evergreen BGM from Kannada movie ನೋಡಿ ಫ್ರೆಂಡ್ಸ್, ಈ ರಿಂಗ್ಟೋನ್ ನಾವು ಸಿಮ್ 1ಗೆ ಸೆಟ್ ಮಾಡಿರೋದು. ನೋಡಿ, ಇದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಸಿಮ್ 1ಗೆ ಒಂದು ಸೆಟ್ ಮಾಡಿದ್ವಿ, ಸಿಮ್ 2ಗೂ ಕೂಡ ಒಂದು ಸೆಟ್ ಮಾಡಿದ್ವಿ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ರಿಂಗ್ಟೋನ್ಸ್ ಅನ್ನೋಂಥ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ವಾಟ್ಸಪ್ಪಲ್ಲಿ ಏನಾದರೂ ರಿಂಗ್ಟೋನ್ ಕಳಿಸಿದರೆ ಅದನ್ನ ನೀವು ಟೋಟಲ್ ಕಮಾಂಡರ್ ಸಹಾಯದಿಂದ ಈಸಿಯಾಗಿ ರಿಂಗ್ಟೋನ್ ಫೋಲ್ಡರ್ಗೆ ಮೂವ್ ಮಾಡೋ ಮೂಲಕ ಆ ಒಂದು ಸಾಂಗನ್ನು ರಿಂಗ್ಟೋನಾಗಿ ಸೆಟ್ ಮಾಡ್ಬೋದು. ಆ್ಯಕ್ಚುಲಿ ನೀವು ಅಲ್ಲಿ ರೀನೇಮ್ ನಾನು ಮಾಡಿದ್ನಲ್ಲ, ರೀನೇಮ್ ಮಾಡಬೇಕು ಅಂತ ಏನಿಲ್ಲ, ನಾನು ಸುಮ್ಮನೆ ನನ್ನ ಒಂದು ಐಡೆಂಟಿಫಿಕೇಷನ್ಗೋಸ್ಕರ ರಿಂಗ್ಟೋನ್ ಯಾವುದು ಅಂತ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಮಾಡಿದೆ. ಇಲ್ಲಾಂತಂದರೆ ನೀವು ಹಾಗೆ ಮೂವ್ ಮಾಡ್ಬೋದು. ಆಗ ನೀವು ಹೇಗಿದ್ದರೂ ರಿಂಗ್ಟೋನ್ ಸೆಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಪ್ಲೇ ಆಗೋದ್ರಿಂದ ನಿಮಗೆ ನಿಮ್ಮ ರಿಂಗ್ಟೋನ್ ಸಿಗುತ್ತೆ. ಅಥವಾ ನಿಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಬೇರೆ ಯಾವುದಾದ್ರೂ ಫೋಲ್ಡರ್ ಒಳಗಡೆ ಆ ರಿಂಗ್ಟೋನ್ ಇದ್ದರೆ ಅದನ್ನ ರಿಂಗ್ಟೋನ್ ಫೋಲ್ಡರ್ಗೆ ನೀವು ಕಾಪಿ ಮಾಡ್ಕೊಳ್ಳೋ ಮೂಲಕ ಅಥವಾ ಮೂವ್ ಮಾಡ್ಕೊಳ್ಳೋ ಮೂಲಕ ಆ ಒಂದು ರಿಂಗ್ಟೋನ್ನ ನೀವು ಈಸಿಯಾಗಿ ರಿಂಗ್ಟೋನಾಗಿ ಸೆಟ್ ಮಾಡ್ಬೋದು. ಕೆಲವೊಂದು ಫೈಲ್ ಮ್ಯಾನೇಜರ್ಸಲ್ಲಿ ನೀವು ಆ ಒಂದು ರಿಂಗ್ಟೋನ್ನ ಪ್ಲೇ ಮಾಡಿ ಮೋರ್ ಆಪ್ಷನ್ಗೆ ಹೋದರೆ ಅಲ್ಲೇ ನಿಮಗೆ ಸೆಟ್ ಆಸ್ ರಿಂಗ್ಟೋನ್, ಸೆಟ್ ಆಸ್ ನೋಟಿಫಿಕೇಶನ್ ಟೋನ್ ಅಂತೆಲ್ಲ ಆಪ್ಷನ್ ಕೊಟ್ಟಿರ್ತಾರೆ. ಆ ಆಪ್ಷನ್ ಕೊಟ್ಟಿದ್ರು ಕೂಡ ಅದು ಕೇವಲ ಸಿಮ್ 1ಗೆ ಮಾತ್ರ ನಾವು ಸೆಟ್ ಮಾಡ್ಬೋದು, ಸಿಮ್ 2ಗೆ ಅದು ಸೆಟ್ ಆಗೋದಿಲ್ಲ. ಸೊ ಸಿಮ್ 2ಗೆ ನೀವೇನಾದರೂ ಸೆಟ್ ಮಾಡಬೇಕು ನಿಮ್ಮ ಫೇವ್ರೇಟ್ ರಿಂಗ್ಟೋನ್ ಅಂತಂದರೆ ಈ ರೀತಿ ಟ್ರಿಕ್ಕು ನಿಮಗೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು, ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಈ ಒಂದು ಟ್ರಿಕ್ ಭಾಳನೇ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಟ್ರಿಕ್ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚು ಟ್ಯೂಟೋರಿಯಲ್ಸ್ ಅಪ್ಲೋಡ್ ಮಾಡೋದಕ್ಕೆ ನಮಗೆ ಪಾಸಿಟಿವ್ ಪುಷ್ ಸಿಗುತ್ತೆ. ನಮ್ಮ ಚಾನಲ್ಗೆ ಈಗಾಗಲೇ 3470ಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದರೆ ನಮ್ಮ ಚಾನಲ್ 3500 ಒಂದು ಲ್ಯಾಂಡ್ ಮಾರ್ಕ್ನ ರೀಚ್ ಮಾಡುತ್ತೆ. ಸೊ ಎಷ್ಟು ಬೇಗ ನೀವೆಲ್ಲ ಸೇರಿ ರೀಚ್ ಮಾಡಿಸ್ತೀರಾ ಅಂತ ನೋಡೋಣ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಈ ಚಾನಲ್ ಬಗ್ಗೆ ಹೇಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೆ ಈ ಟ್ಯೂಟೋರಿಯಲ್ ಇಷ್ಟ ಆಯಿತಾ ಇಲ್ವಾ, ಅಥವಾ ಗ್ರೂಪಲ್ಲೂ ಕೂಡ ನಿಮ್ಮ ಒಪಿನಿಯನ್ನ ಹಾಕ್ಬೋದು. ಇಷ್ಟನ್ನು ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.